ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟೀ ಮಾಡೋಣ ಅಂತ ಕಿಚನ್ಗೆ ಬಂದೆ. ನಿನ್ನೆ ನೈಟೇ ವಿಡಿಯೋ ಎಡಿಟ್ ಮಾಡಿಕೊಂಡು ಲೇಟಾಗಿ ಮಲ್ಕೊಂಡಿದ್ದರಿಂದ ಇವತ್ತು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅನ್ನೋ ಪ್ಲ್ಯಾನಿಂಗ್ ಏನಿರಲಿಲ್ಲ. ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದ್ದೆ ಬೆಳಿಗ್ಗೆ ಟಿಫನ್ ಹೊರಗಡೆನೇ ತಿನ್ಕೊಳ್ಳಿ ಅಂತ. ಅವರು ಓಕೆ ಅಂತ ಹೇಳಿದರು. ಹೋಟೆಲಿಂದ ಟಿಫನ್ ಪಾರ್ಸೆಲ್ ತರೋದಕ್ಕೆ ಅಂತ ಅವ್ರ ಫ್ರೆಂಡಿಗೆ ಕಾಲ್ ಮಾಡಿದರು. ಬಟ್ ಅವ್ರು ಆಲ್ರೆಡಿ ಹೊರಟು ಬಂದುಬಿಟ್ಟಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ಹಸ್ಕೊಂಡಂತೂ ಇರೋಕ್ಕಾಗಲ್ಲ. ಹಾಗಾಗಿ ನಾನು ಎದ್ದು ಟಿಫನ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ. ಟೀ ಎಲ್ಲ ಮಾಡ್ಕೊಂಡು ಕುಡ್ದಾದ್ಮೇಲೆ ಅವಲಕ್ಕಿ ಮಾಡೋಣ ಅಂತ ಅಂದ್ಬಿಟ್ಟು ಏನೇನು ಐಟಮ್ ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅರ್ಜೆಂಟ್ ಟೈಮಲ್ಲಿ ಅವಲಕ್ಕಿ ಸ್ವಲ್ಪ ಬೇಗ ಆಗುತ್ತಲ್ವ, ಹಾಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಮದುವೆ ಆದಮೇಲೆ ಒಂದು ದಿನವೂ ಇವ್ರಿಗೆ ಇದನ್ನು ಮಾಡಿಕೊಟ್ಟಿಲ್ಲ. ಅವರು ತಿನ್ನೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ನನ್ನ ಕಾಲೇಜ್ ಟೈಮಲ್ಲೆಲ್ಲ ಅಮ್ಮ ಇದನ್ನು ಯಾವಾಗಲೂ ಮಾಡಿಕೊಡ್ತಿದ್ರು. ಆವಾಗೆಲ್ಲ ಇದನ್ನೇ ತಿಂದು 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 ನನಗೂ ಬೋರ್ ಆಗಿತ್ತು. ಇವ್ರಿಗೂ ಅಷ್ಟೇ ಮದುವೆಗೆ ಮುಂಚೆ ಇದನ್ನೆಲ್ಲ ತಿಂದು ತಿಂದು ಬೇಡ ಅಂತ ಅನಿಸ್ಬಿಟ್ಟಿತ್ತು. ಹಾಗಾಗಿ ಅವರು ಇಷ್ಟಪಡ್ತಿರ್ಲಿಲ್ಲ. ನಾನು ಇದ್ರ ಹೆಸರು ಹೇಳಿದ್ರೆ ಸಾಕು ಬೇಡ ಅಂತ ಹೇಳ್ತಿದ್ರು. ಜೊತೆಗೆ ನನಗೂ ಇಷ್ಟ ಆಗ್ತಿರ್ಲಿಲ್ಲ ಅಲ್ವಾ, ಹಾಗಾಗಿ ಮಾಡೋ ಪ್ರಯತ್ನ ಮಾಡಿರಲಿಲ್ಲ. ನನಗೆ ಯಾಕೆ ಇಷ್ಟ ಆಗ್ತಿರ್ಲಿಲ್ಲ ಅಂದರೆ ನಮ್ಮಮ್ಮ ಬೆಳಿಗ್ಗೆ ಕಾಲೇಜ್ ಹೋಗೋ ಟೈಮಲ್ಲಿ ನನಗೇನು ಇಷ್ಟ ಆಗುತ್ತೆ ಅದನ್ನೇ ಮಾಡ್ತಿದ್ರು. ಯಾಕೆಂದರೆ ಅವಳು ಸರಿಯಾಗಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಏನಾದರೂ ಒಂದು ಇಷ್ಟ ಇದೆ, ಚೆನ್ನಾಗಿದೆ ಮಾಡು ಅಂತ ಹೇಳಿಬಿಟ್ರೆ ಕೊನೆಗೆ ಅದನ್ನು ಮಾಡಿ 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 ತಿನ್ನೋಕೆ ನನಗೆ ಬೇಜಾರಾಗ್ಬಿಡ್ಬೇಕು, ಆ ಥರ ಮಾಡಿಟ್ಬಿಡ್ತಿದ್ರು. ಫೈನಲಾಗಿ ಆ ಫುಡ್ ಮೇಲೆ ನನ್ನ ಗಮನನೇ ಹೋಗಬಾರ್ದು, ಅದು ಹೆಸರು ಕೇಳಿದ್ರೇ ಬೇಡ ಅಪ್ಪ ಅನಿಸ್ಬೇಕು, ಆ ಥರ ಮಾಡಿಟ್ಬಿಡ್ತಿದ್ರು ನಮ್ಮಮ್ಮ. ಹಾಗಾಗಿ ಈ ಅವಲಕ್ಕಿ ಮೇಲೆ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿತ್ತು. ನನಗೆ ತಿನ್ನಬೇಕು ಅನ್ನೋ ಆಸೆನೂ ಬರ್ತಿರ್ಲಿಲ್ಲ. ಯಾವಾಗಾದರೂ ಒಂದೊಂದು ಸಲ ಅದರ ಹೆಸರು ಹೇಳಿದಾಗ ಯಾವಳು ತಿಂತಾಳಪ್ಪ, ಚೆನ್ನಾಗಿರಲ್ಲ, ಏನು ತಿನ್ನೋದು ಅದನ್ನು ಅಂತ ಅನಿಸ್ತಿತ್ತು. ಅದನ್ನು ತಿನ್ನೋ ಬದಲು ಯಾವುದಾದ್ರೂ ಮೊನ್ನೆ ಸಾಂಬಾರು ಕೊಟ್ಬಿಟ್ಟು ತಿನ್ಕೊಂಡ್ಬಿಡ್ತೀನಿ. ಬಟ್ ಅದಂತೂ ಬೇಡ ಅಂತ ಅನ್ನಿಸ್ತಿತ್ತು. ಬಟ್ ಇವತ್ತು ಯಾಕೋ ಗೊತ್ತಿಲ್ಲ, ಅದನ್ನು ಮಾಡಬೇಕು ಅನ್ನಿಸ್ತು. ನನ್ನ ಹಸ್ಬೆಂಡ್ಗೆ ಹೇಳಿದ ತಕ್ಷಣ ಅವರು ಯಾವಾಗಲೂ ಬೇಡ ಅಂತ ಹೇಳ್ತಿದ್ದವರು ಇವತ್ತು ಸಡನ್ನಾಗೆ ಹ್ಞೂ ಮಾಡು ತಿಂತೀನಿ ಅಂತ ಬೇರೆ ಹೇಳಿಬಿಟ್ರು. ಹಾಗಾಗಿ ನೋಡೇ ಬಿಡೋಣ, ಮಾಡಿಬಿಟ್ಟು ತಿಂದರೆ ಖಾಲಿ ಆಗುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಸ್ವಲ್ಪನೇ ಮಾಡಿದ್ದು. ನಿಜ ಹೇಳಬೇಕು ಅಂದರೆ ಇವತ್ತು ಟಿಫನ್ ಸಾಕಾಗೇ ಇಲ್ಲ ಇಬ್ರಿಗೂ. ಯಾಕಂದರೆ ಇದು ಇಬ್ರಿಗೂ ಇಷ್ಟ ಇರಲಿಲ್ಲ ಅಲ್ವಾ. ಟೇಸ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ವೇಸ್ಟ್ ಆಗುತ್ತಲ್ಲ, ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಹಾಗಾಗಿ ಸ್ವಲ್ಪನೇ ಮಾಡಿದೆ. ಆದಮೇಲೆ ಟೇಸ್ಟ್ ನೋಡೋಕ್ಕೆ ಅಂತ ಕೊಟ್ಟೆ ಅವ್ರಿಗೆ. ಯಾಕಂದರೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದಮೇಲೆ ಬಾಕ್ಸ್ಗೆ ಹಾಕ್ಕೊಟ್ಮೇಲೆ ಅವರು ಅಲ್ಲಿ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ಅವರು ಮಧ್ಯಾಹ್ನ ಬರೋವರೆಗೂ ಹಸ್ಕೊಂಡಿರ್ತಾರೆ. ಹಾಗಾಗಿ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡು ಅಂತ ಕೊಟ್ಟೆ. ಅವರು ತಿನ್ನೋಡ್ಬಿಟ್ಟು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಯಾಕೋ ಸ್ವಲ್ಪ ಡೌಟ್ ಇತ್ತು. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಚೆನ್ನಾಗಿದೆಯೋ ಹೆಂಗೆ ಬಂದಿದೆ ಅಂತ. ಅದನ್ನು ಸ್ವಲ್ಪ ಒಂದು ಸ್ಪೂನ್ ತಿಂದಿದ ತಕ್ಷಣ ನನಗೆ ಎಷ್ಟು ಬೇಗ ತಿಂತೀನೋ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ಅವ್ರಿಗೂ ಬಾಕ್ಸ್ಗೆ ರೆಡಿ ಮಾಡಿಕೊಟ್ಬಿಟ್ಟು ಸ್ವಲ್ಪನೇ ಇದ್ದಿದ್ದಲ್ವ, ನಾನು ಸ್ವಲ್ಪ ಇಟ್ಕೊಂಡು ಟಿಫನ್ ಮಾಡೋಕ್ಕೆ ಅಂತ ನಾನು ಕೂತ್ಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ನಾನು ತಿಂತಿರೋದನ್ನ ನೋಡ್ಬಿಟ್ಟು ಅವರು ನಾನು ಇಲ್ಲೇ ತಿನ್ಕೊತೀನಿ ಅಂತ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಟ್ಟಿದ್ದನ್ನ ಇಲ್ಲೇ ಕೂತ್ಕೊಂಡು ತಿಂದು ಮುಗಿಸ್ಬಿಟ್ಟು ಹೋದರು. ಅವ್ರು ಹೋದ್ಮೇಲೆ ಗೊತ್ತಾಯಿತು ನಾನು ಮಾಡಿರೋ ಮಿಸ್ಟೇಕ್ ಏನಂತ ಅಂದರೆ, ಈ ಅವಲಕ್ಕಿಗೆ ಅಂತ ಮೊದಲೇ ಕಡಲೆಬೀಜ ಫ್ರೈ ಮಾಡಿ ಎತ್ತಿಟ್ಟಿದ್ದೆ, ಅದು ಹಾಕೇ ಇರಲಿಲ್ಲ. ಇಬ್ಬರು ತಿಂದು ಮುಗಿಸಿ ಅವರು ಹೊರಟುಬಿಟ್ಟಿದ್ರು. ಅವ್ರು ಹೋದ್ಮೇಲೆ ಕಿಚನ್ಗೆ ಬಂದು ನೋಡಿದಾಗ ಗೊತ್ತಾಯಿತು ಕಡಲೆಬೀಜ ಹಾಕೇ ಇಲ್ಲ, ಹಂಗೆ ಇದೆ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಹಾಗೆ ತಿನ್ಕೊಂಡು ಖಾಲಿ ಮಾಡಿದೆ ಅಷ್ಟೇ. ಆಮೇಲೆ ನನಗೂ ಟೈಮ್ ಆಗಿತ್ತು, ರೆಡಿಯಾಗಿ ನಾನು ಕ್ಲಾಸ್ಗೆ ಬಂದೆ. ಇಲ್ಲಿ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ, ಭಾರತೀಯಕ್ಕ ಅಂತ ಇದ್ದಾರೆ, ಅವ್ರ ಮಗ ಅವನು. ನಮ್ಮ ಕ್ಲಾಸಲ್ಲಿ ಅವನಂದರೆ ಎಲ್ಲರಿಗೂ ತುಂಬ ಇಷ್ಟ, ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಆಟ ಆಡ್ತಾನೆ. ನಾನು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಎಲ್ಲ ಮುಗಿಸ್ದೆ. ನಮ್ಮ ಮನೆ ಪಕ್ಕ ಆಂಟಿ ಅವರು ಹೂ ಕೊಟ್ಟಿದ್ದರು. ಹೆಂಗಿದ್ರು ನಾಳೆ ಗುರುವಾರ ಇದೆಯಲ್ಲ, ಪೂಜೆ ಮಾಡೋಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೂವು ಕಟ್ಟಿಡ್ತಿದ್ದೆ ನಾನು. ಆಮೇಲೆ ಇದ್ರ ಜೊತೆಗೆ ಇನ್ನೊಬ್ಬರು ಆಂಟಿ ನಮ್ಮ ಮನೆ ಪಕ್ಕದವರೇ ಬಂದಿದ್ದರು. ನಮ್ಮ ಮನೇಲಿ ಸ್ಯಾರಿ ತೊಗೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ತೊಗೊಂಡು ಹೋದ್ಮೇಲೆ ಅವ್ರು ನನಗೆ ಕಾಲ್ ಮಾಡಿ ಫಿಶ್ ಇದೆ ಬೇಕಾ, ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ, ಮಾಡ್ಕೊಂಡು ತಿಂತೀರಾ ಅಂತ ಕೇಳಿದ್ರು. ನಮ್ಮ ಮನೇಲಿ ನಾಳೆ ಬೇರೆ ಪೂಜೆ ಮಾಡಬೇಕಿತ್ತು. ಸೊ ಗುರುವಾರ ನಮ್ಮ ಮನೆ ದೇವ್ರು ಬೇರೆ ಲಕ್ಷ ದೀಪೋತ್ಸವ ಇದೆಯಲ್ಲ, ಹಾಗಾಗಿ ನಾವು ಮಾಡಲ್ಲ ಅಂದ್ಬಿಟ್ಟು ಅಮ್ಮನ ಮನೆಗೆ ತೊಗೊಂಡು ಹೋಗ್ತಿದ್ದೋ. ಫಿಶ್ ಕಬಾಬ್ ಪೌಡರ್ ಎಲ್ಲಾದರೂ ಸಿಗುತ್ತಾ ಅಂತ ಹೋಗಬೇಕಾದಾಗ ನೋಡ್ಕೊಂಡು ಹೋದೋ. ಇಲ್ಲಿ ಸಿಕ್ಕಿಲ್ಲ. ನೆಕ್ಸ್ಟು ಒಂದು 2-3 ಅಂಗಡಿ ನೋಡಾದ್ಮೇಲೆ ಸಿಕ್ತು. ತೊಗೊಂಡು ಹೋಗಿ ಮನೇಲಿ ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಟು ಸ್ವಲ್ಪ ಹೊತ್ತು ಮನೆಯಲ್ಲಿ ಮಾತಾಡ್ಕೊಂಡು ಕೂತಿದ್ದೋ. ನನಗೆ ಫಿಶ್ ಕಬಾಬ್ಗಿಂತ ತವಾ ಫ್ರೈ ಅಂದರೆ ತುಂಬ ಇಷ್ಟ. ಬಟ್ ಆಲ್ರೆಡಿ ಲೇಟ್ ಆಗಿತ್ತಲ್ಲ, ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಕಬಾಬ್ನೇ ಮಾಡಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ತಿಂದು ಮುಗಿಸ್ಬಿಟ್ಟು ಮತ್ತೆ ನಮ್ಮ ಮನೆಗೆ ರಿಟರ್ನ್ ಹೊರಟುಬರೋಣ ಅಂತ ರೆಡಿ ಆದವು. ನಾವು ಬಂದಿದ್ದು 8:15ನಲ್ಲಿ ನಮ್ಮ ಮನೆಗೆ. ನಾವು ಅಮ್ಮ ಮನೆಗೆ ಹೋಗ್ಬೇಕಾದ್ರೇ ನಮ್ಮ ಅಣ್ಣ ಕಾಲ್ ಮಾಡಿದ್ದ ನನಗೆ. ಅಣ್ಣ ಅಂದರೆ ನಮ್ಮ ಅಮ್ಮ ಅವರ ಅಕ್ಕ ಇದ್ದಾರಲ್ಲ,
ಅಂದರೆ ನಮ್ಮ ದೊಡ್ಡಮ್ಮ ಅವ್ರ ಮಗ. ನಮ್ಮ ದೊಡ್ಡಮ್ಮನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು. ನಾಳೆ ಆಪ್ರೇಷನ್ ಇದೆ ಅಂತ ಅಡ್ಮಿಟ್ ಮಾಡಿದ್ರು ಆಲ್ರೆಡಿ. ಅವನು ಅವ್ರ ಅಮ್ಮನೆಲ್ಲ ಅಲ್ಲೇ ಇರಿಸ್ಬಿಟ್ಟು ಊಟ ಎಲ್ಲ ಕೊಡಿಸ್ಬಿಟ್ಟು ನೆಕ್ಸ್ಟು ಮನೆಗೆ ಬರಬೇಕಾಗಿತ್ತು. ಅವನಿಗೆ ಮನೇಲಿ ಊಟ ಮಾಡೋಕ್ಕೇನೂ ಇರಲಿಲ್ಲ, ಸಾಂಬಾರು ಮಾತ್ರ ಇತ್ತು. ನನಗೆ ರೈಸ್ ಮತ್ತು ಮುದ್ದೆ ಮಾಡಿಕೊಡು ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ್ದ. ಹಾಗಾಗಿ ನಾವು ಜಾಸ್ತಿ ಅಮ್ಮನ ಮನೇಲಿ ಇರಲಿಲ್ಲ. ಪಾಪ ಅವನಿಗೂ ಊಟ ಇಲ್ಲ ಅಲ್ವಾ. ಈ ಥರ ಪ್ರಾಬ್ಲಮ್ಸ್ ಆಗಿರೋ ಟೈಮಲ್ಲಿ ನಾವೇ ಅಲ್ವಾ ಸಪೋರ್ಟ್ ಮಾಡಬೇಕಾಗಿರೋದು ಫ್ಯಾಮಿಲಿಯಾಗಿ. ಹಾಗಾಗಿ ಅಣ್ಣನಿಗೆ ಅಡುಗೆ ಮಾಡಿಕೊಡೋಣ ಅಂತ ಬಂದಿದ್ದ ತಕ್ಷಣ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಅಷ್ಟೇ ಇನ್ನು ಊಟ ಮಾಡಿರಲಿಲ್ಲ. ಅಮ್ಮನ ಮನೇಲೂ ಜಾಸ್ತಿ ಏನೂ ತಿಂದಿರಲಿಲ್ಲ. ಅಂದರೆ ಜಸ್ಟ್ ಫಿಶ್ ಕಬಾಬ್ ಮಾಡಿದ್ವಲ್ಲ ಅದನ್ನು ಮಾತ್ರ ತಿಂದ್ಬಿಟ್ಟು ಬಂದಿದ್ದಷ್ಟೇ. ಹಾಗೆ ನನಗೂ ನನ್ನ ಹಸ್ಬೆಂಡ್ಗೂ ಸೇರಿಸಿ ಇಬ್ರಿಗೂ ಸೇರಿಸಿ ಒಟ್ಟಿಗೆ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ಪಾಪ ನಮ್ಮಣ್ಣ ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು ಅವನಿಗೆ. ಮತ್ತೆ ಅವ್ನು ಇಲ್ಲಿಂದ ಊಟ ತೊಗೊಂಡು ಅವ್ರ ಮನೆಗೆ ಹೋಗಬೇಕಿತ್ತು. ನಮ್ಮ ದೊಡ್ಡಪ್ಪನೂ ಊಟ ಮಾಡಿರಲಿಲ್ಲ, ವೆಯ್ಟ್ ಮಾಡ್ತಿದ್ರು. ಹಾಗಾಗಿ ಅವ್ನು ಸ್ವಲ್ಪ ಟೆನ್ಷನ್ನಲ್ಲಿ ಬೇಗ ಮಾಡಿಕೊಡು ಅಂತ ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ದ. ಅವ್ನು ಆಲ್ರೆಡಿ ಕಾಲ್ ಮಾಡಿದ್ದ, ಬರ್ತಿದ್ದೀನಿ, ಆಲ್ರೆಡಿ ರಾಮನಗರ ಬಂದೆ, ಇನ್ನೊಂದು 10 ನಿಮಿಷ ಬರ್ತೀನಿ ಅಂತ. ಹಾಗಾಗಿ ನಾನು ಬೇಗನೆ ಮುಗಿಸೋಣ, ಪಾಪ ವೆಯ್ಟ್ ಮಾಡಿಸೋದು ಬೇಡ ಊಟಕ್ಕೆ, ನಮ್ಮ ದೊಡ್ಡಪ್ಪನೂ ಊಟ ಇಲ್ಲದೆ ವೆಯ್ಟ್ ಮಾಡ್ತಿರ್ತಾರೆ ಅಂತ ಎಲ್ಲ ಬೇಗ ಮಾಡಿ ಮುಗಿಸ್ದೆ. ನೆಕ್ಸ್ಟು ಊಟ ಪ್ಯಾಕ್ ಮಾಡಿ ಅವನನ್ನು ಕಳಿಸಿ ನಾನು ಮನೆಗೆ ಬಂದೆ. ಆಮೇಲೆ ಅಮ್ಮ ಮನೆಯಿಂದ ಹಾಲು ತಂದಿದ್ನಲ್ಲ ಅದನ್ನು ಕಾಯಿಸೋಕ್ಕಿಟ್ಟಿರಲಿಲ್ಲ, ಯಾಕಂದರೆ ಅಣ್ಣಂಗೆ ಸ್ವಲ್ಪ ಅರ್ಜೆಂಟ್ ಇತ್ತಲ್ವ. ಅವನು ಮಧ್ಯಾಹ್ನನೂ ಸರಿಯಾಗಿ ಊಟ ಮಾಡಿರಲಿಲ್ವೇನೋ. ಹಾಗಾಗಿ ಪಾಪ ಅವನಿಗೆ ಊಟ ಫಸ್ಟ್ ರೆಡಿ ಮಾಡಿ ಕೊಟ್ಬಿಡೋಣ, ನಾನು ಬೇಕಿದ್ರೆ ನಿಧಾನಕ್ಕೆ ಹಾಲೆಲ್ಲ ಕಾಯಿಸಿ ಎತ್ತಿಟ್ಕೊಳ್ಳೋಣ, ಬೇರೆ ಇನ್ನೇನು ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಅವ್ನು ಮುದ್ದೆ ಮಾಡೋಕ್ಕೆ ಅಂತ ಇಟ್ಬಿಟ್ಟೆ. ಅವನದೆಲ್ಲ ಊಟ ಎಲ್ಲ ರೆಡಿ ಮಾಡಿ ಅವನ್ನ ಕಳಿಸಿದ್ಮೇಲೆ ನಾನು ಹಾಲು ಕಾಯಿಸೋಣ ಅಂತ ಆಮೇಲೆ ಇಟ್ಟೆ. ಹಾಲೆಲ್ಲ ಕಾಯಿಸಿ ಊಟ ಎಲ್ಲ ಮುಗಿಸಿ ನಾವು ಕಿಚನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡು. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.